ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಅವರಿಗೆ ಮಾಡಿದಂತ ದೊಡ್ಡ ಅನ್ಯಾಯವನ್ನ ವ್ಯಕ್ತಪಡಿಸಿ ನಮ್ಮ ಹತ್ರ ಬಂದು ಸೇರ್ಕೊಂಡ್ರು. ನಾವು ಅವ್ರಿಗೆ ಬಹಳ ಗೌರವ ಕೊಟ್ಟು ಅವ್ರಿಗೆ ಟಿಕೆಟ್ ಕೂಡ ಕೊಟ್ಟು, ಟಿಕೆಟ್ ಕೊಟ್ಟ ಮೇಲೆ ಅವ್ರು ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಮಗಿತ್ತು. ಆದರೆ ಜನಪ್ರಿಯತೆ ಧಕ್ಕೆ ಆಗಿತ್ತು. ಜನ ತೀರ್ಮಾನ ಕೊಟ್ಟರು, ಬಹಳ ದೊಡ್ಡ ಅಂತರದಿಂದ ಸೋತರು. ಆದರೆ ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು ಅನ್ನೋ ದೃಷ್ಟಿಯಿಂದ ಅವರ ಗೌರವದಿಂದ ನಾವು ಬರಮಾಡಿಕೊಂಡು ಅವರ ಟಿಕೆಟ್ ಕೊಟ್ಟು ಸೋತರು ಕೂಡ ನಾವು ಅವ್ರಿಗೆ ಗೌರವ ಹಾಳು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ, ಏಕೆಂದ್ರೆ ಅವರು ಬಿಜೆಪಿಯವ್ರ ಮೇಲೆ, ಬಿಜೆಪಿ ನಾಯಕರ ಮೇಲೆ ಆಡಿದಂಥ ಮಾತುಗಳಿತ್ತಲ್ಲ, ಅವರ ನುಡಿದಂಥ ನುಡಿಮುತ್ತುಗಳಿತ್ತಲ್ಲ, ಅದನ್ನೆಲ್ಲ ಗಮನಿಸಿ ಬಹಳ ಗೌರವಾದಂಥ ರಾಜಕಾರಣಿ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಅವ್ರಿಗೆ ಮತ್ತೆ ವಿಧಾನ ಪರಿಷತ್ಗೆ ಪ್ರವೇಶ ಮಾಡೋಂಥ ಒಂದು ಅವಕಾಶ ಕೂಡ ನಾವು ಮಾಡಿಕೊಟ್ರು. ಆದರೆ ಇವತ್ತು ಅವರು ನೀವೇ ಮಾತಾಡಿ ನಂದಾಗೋಯ್ತು. ಸೊ ಅವರು ಇವತ್ತು ನಮ್ಮ ಪಾರ್ಟಿಗೆ, ನಮ್ಗೆ ಯಾರೋ ಮುಖ್ಯಮಂತ್ರಿಗಳಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ನಮ್ಮನ್ನ ಬಹಳ ಗೌರವದಿಂದ ನಡೆಸ್ಕೊಂಡಿದ್ದಾರೆ. ಆದರೆ ಮರಳಿ ನನ್ನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ನನ್ನ ಮನೆ ಬೇಡ ಅಂತೇಳಿ ಬಿಟ್ಟು ಬಂದದಕ್ಕೆ ನಾವು ಸೇರಿಸ್ಕೊಂಡಿದ್ದು. ನಮ್ಮ ಸಿದ್ಧಾಂತ, ನಮ್ಮ ನಾಯಕತ್ವವನ್ನು, ನಮ್ಮ ಪಕ್ಷದ ನಾಯಕತ್ವವನ್ನು ಒಪ್ಕೊಂಡದಕ್ಕೆ ನಾವು ಸೇರಿಸ್ಕೊಂಡಿದ್ದು. ಅವ್ರಿಗೆ ಸಮಾಧಾನ ಇಲ್ಲ, ಅವ್ರಿಗೆ ಬಿಟ್ಟಿದ್ದೆ ನಾನು. ಅವ್ರು ಏನೇನು ಮಾತಾಡೋದು ಅವರೇ ಉತ್ತರ ಕೊಡ್ಲಿ ಅಂತ ಹೇಳಿದ್ದೇನೆ. ರಾಜಕಾರಣದಲ್ಲಿ ಇದೆಲ್ಲವೂ ಕೂಡ ಸಹಜ ಅಂತ ಚಕ್ರ ಹೇಳ್ತಾರೆ. ನಾವೂ ಹೇಳ್ತಾ ಇದೀವಲ್ಲ, ಇದು ಸಹಜ. ರಾಜಕಾರಣ ನಿಂತ ನೀರಲ್ಲ, ಇದು ಸಮುದ್ರ ಇದ್ದಂಗೆ. ಸೊ ಎಷ್ಟೋ ಜನ ಹೋಗ್ತಾರೆ, ಎಷ್ಟೋ ಜನ ಬರ್ತಾರೆ, ಇನ್ನ ಬರೋರು ಇರ್ತಾರೆ, ಹೋಗೋರು ಇರ್ತಾರೆ. ಯಾವುದೇ ವ್ಯಕ್ತಿಗಳನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕಾದ್ರೆ ತತ್ವ ಸಿದ್ಧಾಂತಗಳನ್ನ ನೋಡಿ ಯಾರೋ ಬರ್ತಾರೆ ಅಂತ ತೆಗೆದುಕೊಳ್ಬೇಡ ಅಂತ ಮಾತು ಹೇಳಿದ್ದಾರೆ. ಮುಂದಿನ ದಿನದಲ್ಲಿ ಏನಾದರೂ ಈ ತರ ಮಾಡ್ತಾರೆ. ಅವರು ಕಿವಿ ಮಾತು ಹೇಳಿದ್ದಾರೆ. ಕಿವಿ ಮಾತನ್ನ ಹಿರಿಯರು ಹೇಳಿದ್ನ ನಾವೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ತೀವಿ.